ಮುಟ್ಟೋದಿಲ್ಲ ಬಂದ್ಬಿಡ್ತಾರೆ, ನನ್ನ ಕರೀತಾರೆ, ಒಂದು ಅಡುಗೆ ಮಾಡಕ್ ಬಿಡೋದಿಲ್ಲ, ಒಂದು ಕಾಫಿ ಮಾಡಕ್ ಬಿಡೋದಿಲ್ಲ. ಅದು ಏನ್ರಿ ಅದು ಅವರು ಅಂದ್ಕೊಂಡು ಬಡ್ಬಿಡ್ಬಿಡ್ಬಿಡ ಅಂತ ಏನೇನು ಮಾತಾಡ್ಬಿಟ್ಟೆ. ಕ್ಷಮಿಸಿ, ನನ್ನ ಗಂಡ ಸರಿಯಾಗಿ ಮಾತಾಡಿದ್ದಾನೆ. ನೀನೇನು ತಪ್ಪಾಗಿ ಮಾತಾಡಿಲ್ವಲ್ಲ? ನಾನು ನಿಮ್ಮ ತಾನೆ. ಅಷ್ಟಕ್ಕೂ ಏನ್ ಹೇಳೋದಕ್ಕೆ ಹೊರಟಿದ್ದೀರಾ ನೀವೀಗ? ಅಯ್ಯೋ, ನಾನೇನು ಹೇಳಿದೆ? ಸರಿಯಾಗಿ ಮಾತನಾಡಿದ್ದೀನಿ. ನಾನು ಹೋಗಿ ಚಹಾ ತಗೊಂಡು ಬರ್ತೀನಿ. ಚಹಾ ತರುವೇನೆ, ಚಾಲಾಕಿ ಹೆಣ್ಣೆ. ಅದಾದ್ರೆ ಕೆಲವು ವರ್ಷಗಳ ಹಿಂದೆ ನಿನ್ನಂತೆ ಅಪ್ರತಿಮವಾದ ಧರ್ಮ ಮಧ್ಯನ ಕಳೆದುಕೊಂಡು ಈ ನನ್ನ ಶರೀರದಲ್ಲಿ ಹರಿದಾಡುತ್ತಿರುವ ಕಾಮಕೃಷಿಯನ್ನ ನಿನ್ನ ಮುಖಾಂತರ ತೀರಿಸಿಕೊಳ್ಳಬೇಕೆಂದು ಬಂದಿರುವ ಈ ನಿನ್ನ ಪಾವನಿಗೆ ನೀನು ಬರೀ ಚಹಾವನ್ನು ತಂದುಕೊಟ್ಟು ನನ್ನ ದಡಿವನ್ನು ಆರಿಸಿದಷ್ಟೇ ಆದ. ಇವತ್ತು ಹೇಗಾದ್ರೂ ಮಾಡಿ ನಿನ್ನ ಶರೀರದ ಜೊತೆ ನಾನು ಆಟ ಆಡಬೇಕು. ಇವತ್ತು ಈ ನಿನ್ನ ಭಾವನೆಗೆ ನಿನ್ನ ಕೈಯಲ್ಲಿ ಅಮೃತದಷ್ಟೇ ರುಚಿ ಹೊಂದಿರುವ ಚಹಾವೇನೋ ತಂದುಕೊಟ್ಟೆ. ಸರಿ, ಅದೇ ರೀತಿ ನೀನು ನಿನ್ನ ಪ್ರೀತಿಯನ್ನ ಇನ್ನು ಸ್ವಲ್ಪ ಬಿಂದಾಸಾಗಿ ತೋರಿಸಿ ವಿಭಿನ್ನವಾಗಿ ನೀನು ನನ್ನ ತೋಳ್ತಿಕೆಯಲ್ಲಿ ನಲಿದಾಡಿದ್ರೆ ಏನ್ ಹೇಳ್ತಾ ಇದ್ದೀರಾ ನೀವು? ಸತ್ಯ ಸತ್ಯ ಸತ್ಯವಾದ ಮಾತನ್ನೇ ಹೇಳ್ತಿರುವೆ. ಸತ್ಯ ನಿನ್ನ ಗಂಡ ರಾಘವ ಇನ್ನು ಆ ಹಾಳಾದವನು ಬೀದಿಯಲ್ಲಿ ಸಿಕ್ಕವರ ಜೊತೆ ಸಿಕ್ಕಂತೆ ಮಾತನಾಡಿ ಬರೋಷ್ಟರಲ್ಲಿ ಕಡಿಮೆ ಅಂತಂದ್ರೆ ನಿಮ್ಗೆ 2 ಗಂಟೆ ಆದ್ರೂ ಹಿಡಿಬಹುದು. ಅದಕ್ಕೆ ಅವನು ಬರುವಷ್ಟರಲ್ಲಿ ನೀನು ನನ್ನ ಜೊತೆ ಸುಖವನ್ನ ಹಂಚಿಕೊಂಡು ಸಹಕರಿಸಿದ್ರೆ, ಒಂದು ವೇಳೆ ನಾನು ಸಹಕರಿಸದೆ ಹೋದರೆ ಈ ಬಲಾಢ್ಯರ ಬಲತ್ಕಾರದ ತಂತ್ರ ಕೆರದಿಂದ ನಿನ್ನ ಮುಖಕ್ಕೆ ಪಟ ಪಟ ಅಂತ ಹೊಡೆಯಬೇಕಾಗಿತ್ತು. ನನ್ನ ಹೆಂಡತಿನ ಕಳ್ಕೊಂಡು ಬಹಳ ದಿನಗಳಿತ್ತು. ಆದ್ರೆ ನನ್ನ ಈ ದೇಹದಲ್ಲಿ ಉಕ್ಕಿ ಹರಿಸುವ ಕಾಮವನ್ನ ನಿನ್ನ ಮುಖಾಂತರ ನಾವು ತೀರ್ಸ್ಕೊಳ್ಬೇಕಂತ ಬಂದ್ರೆ ನೀನು ಬಾಯಿಗೆ ಬಂದಂತೆ ಮಾತನಾಡಿ ನನಗೆ ಕೇಳಾಗಿ ಎಪ್ಪಷ್ಟು ಮುಂದೆ ಹೋಗ್ಬಿಟ್ಟೇನೆ. ನೋಡ್ಬಿಡೋಣ ಬಾರೆ. ಒಂದು ವೇಳೆ ಈ ವಿಚಾರ ನಿಮ್ಮ ತಮ್ಮನಿಗೆ ಗೊತ್ತಾಗಿತ್ತು, ಎಚ್ಚರ. ಅದು ಈ ಗಜೇಂದ್ರ ಗೌಡನಿಗೆ ನಿನ್ನಂತ ಹೆಣ್ಣಿನಿಂದ ಎಚ್ಚರದ ಮಾತುಗಳು. ಈ ಗಜೇಂದ್ರ ಗೌಡ ಒಮ್ಮೆ ಕೊಂಡಿಟ್ಟ ಹೆಣ್ಣನ್ನ ಎಂದು ಬಿಟ್ಟವನಲ್ಲ. ಯಾರೇ ಅದು ಸರಿ, ಇವತ್ತು ನಿನ್ನನ್ನ ಅನುಭವಿಸಬೇಕು ಅಂತ ಈ ನನ್ನ ನರ ನಾಡುಗಳು ಹಾಕುತ್ತವೆ. ಅವಳದವನು ಇದೇ ಸಮಯಕ್ಕೆ ಬರ್ಬೇಕಾಗ್ತ. ಇಲ್ಲಿ ನಡೆಸಿರುವ ಘಟನೆ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಬೇಕು. ಮುಂದೆ ಅವನಿಗೆ ಗೊತ್ತಾದ್ರೆ ಗೊತ್ತಿದೆಯಲ್ಲ, ಮನೆಯಲ್ಲಿ ನೀನು, ನಿನ್ನ ಗಂಡ, ನಿನ್ನ ಮಕ್ಕಳು ಬದುಕಲು ಬಹಳ ಕಷ್ಟ ಪಡ್ಬೇಕಾಗಿತ್ತು.